ಇಲ್ಲಿವರೆಗೂ ಪ್ರಸ್ತಾವ ಮಾಡಿ ಎಲ್ಲ ಕ್ವಾಣಿ ಎಲ್ಲ ಮುಂಜಾನೆ ಎದ್ದು ಬಳದು ಬಾಚಿ ಇವತ್ತು ರಾತ್ರಿ ಎಲ್ಲ ಮುಂಜಾನೆ ಬರ್ತಾ ಅಂತ ಅನ್ಕೊಂಡಿದ್ನಿ. ಯಾಕೆ ಒಳ್ಳೆ ಬಂದಲ್ಲ? ಅಯ್ಯ ಅತ್ತಿ ಹಂಗ ಇತ್ತ, ಎಲ್ಲಾರು ಅದನ್ನ ಅಂದ್ವಿ ಪ್ರಸ್ತಾವ ಮಾಡಿ ಮುಗಿಸ್ಬಿಡೋಣ ಅಂತಂದು. ಹಂಗಿದ್ದಿತ್ತಂದ್ರೆ ನಾ ಕರೆ ಅಂದ್ರೆ ನೀ ಹೇಳ್ದಂಗೆ ಬರ್ತಿದ್ದೇ ಇಲ್ಲ. ಮತ್ತೆ ಎಷ್ಟೊತ್ತಕ್ಕಿತ್ತ ಏನ ಮತ್ತೆ ಮುಂಜಾನೆ ಎದ್ದು ಬರ್ತಿದ್ದೆ, ಕತ್ಲದಾಗ ಎಲ್ಲಿ ಕಳಿಸ್ತಿದ್ರು. ಆದ್ರೆ ದಿವಸ ನೋಡಿ ಒಂದು ಚಲೋ ದಿವಸ ನೋಡಿ ಮಾಡೋಣ ಅನ್ನೋದಕ್ಕೆ ಬ್ಯಾಡ ಅಂತ ಬಿಟ್ಟು ಬಂದ್ವಿ. ಇಲ್ಲಾಂದ್ರೆ ಎಲ್ಲ ಇರ್ತಿದ್ದಪ್ಪ. ಇವ ಹೋಲ್ ಬಿಡ್ಬೆ, ಆತಲ್ ಬಿಡು, ಲಗ್ನನ ಮುಗೀತಲ್ಲ. ಎಷ್ಟು ವಯ್ಯಾರ ಅದೇನ್ ಅಂಗಿ ಏನ್ ದಿಮಾಕ್. ಗಂಡ ಸಡ್ಲು ಬಿಟ್ಟನಲ್ಲ, ಜುಟ್ಟು ಜನಿವಾರ ಎಲ್ಲ ಇಕ್ಕಿ ಕೈ ಕೊಟ್ಟು ಅಟ್ ಕುಣತಕ್ಕ ಏನಿಕ್ಕಿ ಕುಣತಕ್ಕ ಕುಣಿಯಾಕತ್ತನಲ್ಲ, ಇನ್ನೇನ್ ಹೇಳಕ್ಕಾಗತ್ತೆ? ಅಲ್ಲ ಅತ್ತೆದ ಮನೆ ನಾದ್ನೆದ ಒಟ್ಟು ಹಂಚಿಕೆ ನಿನಗೆ ಅತ್ತಿ ಹಂಚಿಕೆ ರೈತಿ. ನೀನು ಅತ್ತಿ ಕೇಳಬೇಕು. ಹಿಂಗೆ ಹಾಕೊಂಡು ತಯಾರಾಗಿ ನಿಂತಿದ್ದಲ್ಲ ತಯಾರು ಬಸ್ಲಿಂಗಿ, ಎಷ್ಟು ಮಂದಿ ನೀನು ನೋಡಿ ಆಡ್ಕೊಂಡು ಹಾಕತ್ತಿದ್ರು ಗೊತ್ತಾ? ಈಕೆನ್ ಸಣ್ಣ ಹುಡುಗಿಗಿದ್ದಳ ಮದುವೆ ಆಗಿ ಇವತ್ತು ನನ್ನ ಮಕ್ಕಳು 4-5 ಮಕ್ಕಳು ಹಡ್ಯಾಕ ಇದ್ದಂಗದಾಳ. ಹಿಂಗೆ ಹಾಕೊಂಡಲ್ಲ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲನು, ಅವ್ರ ಅತ್ತಿಗೆರ ಬುದ್ಧಿಲ್ಲನು ಹೇಳಕ್ಕಿಲ್ಲನು ಅಂತಂದು ನನಗೆ ಎಷ್ಟು ಚೀಮಾರಿ ಹಾಕಿದ್ರು ಗೊತ್ತನಲ್ಲಿ. ನಾಚಿಗೇಡಿ ಊರು ನಾಚಿಗೇಡಿ ಎಷ್ಟು ಬಣ್ಣ ತನಕ ನಿಂತಿದ್ದೀನಿ ನೀನು. ಅಲ್ಲ ಹಂಗೆ ಹಾಕೊಂಡು ನಿಂತಿದ್ದಲ್ಲ, ಒಂದು ಸ್ವಲ್ಪ ಅಂಜಿಕೆ ನಿನಗೆ. ಅಲ್ರಿ ಅತ್ತೇರ ಅದೇನಾಗಿತ್ತು? ಅಲ್ಲ ಏನ್ ಬಗಲ್ ಬಂದಿದ್ದಿಲ್ಲ, ಏನ್ ನಡ ಕಾಣ್ತೈತಿ ಬೆನ್ ಕಾಣ್ತೈತಿ ಅಂತ ಇದ್ದಿದ್ದಿಲ್ಲ. ಕಾಲ್ ತನಕನೇ ಇತ್ರಿಪ್ಪ. ಮ್ಯಾಗ್ಲಿಂದ ಕೆಳ ತನಕ ಪೂರ ಮೈನೂ ಮುಚ್ಚಿತ್ತು. ಅಲ್ಲ ಹಂಗೆ ಅದು ಅಷ್ಟೇ. ಅದ್ರಾಗ ನಾನೇನು ಎಲ್ಲ ಏನ ಅದು ಇದು ಅಂತಂದು ಬಗಲ್ ಬಂಡಿ ಹಾಕೊಂಡು ಸೊಂಟ ಕಾಣಿಸ್ಕೊಂತ ಅದೇನ ಸೀರೆಗಳ ಸೊಂಟ ಕಾಣ್ತೈತ್ರಿ. ಅಲ್ಲಿ ಎಲ್ಲಿ ಕಾಣ್ತೈತ್ರಿ? ಅಷ್ಟು ಚಂದ ಮೈ ಮುಚ್ಚಿ ಚಂದನ ಕಾಣಕತ್ತೈತೆ. ಎದಕ್ರಿ ಐತಿರ ಸುಮ್ಮನೆ ಅನ್ನೋದು? ಹೌದ್ರಿ, ನನ್ಗೇನು ವಯಸ್ಸಾಗೈತೆ, ಸಣ್ಣ ವಯಸ್ಸಿಗೆ ಮದುವೆ ಮಾಡ್ರ. ನನ್ನ ಗಂಡ ಹಾಕಿ ಕಣ್ಪ್ರೀತಿ ನೋಡ್ಬೇಕು, ಇಲ್ಲೆಲ್ಲ ಹಳ್ಳ್ಯಾಗ ಹಾಕೊಂಡ್ರ ನಗ್ತಾರ. ಆಮೇಲೆ ಒಂದತ್ರ ಈಗ ಮಾತಾಡಕತ್ತಾರ ಅಂದ್ರೆ ಹಂಗೆ ಮಾತಾಡ್ತಾರ ಅಂತಂದು ಅಲ್ಲಿ ಹಾಕೊಳ್ಬಿಡು. ಯಾರೇನ 4 ಮಂದಿ ನಾನು ಎಂತ ಬೇಕಿರ್ತಾರ ಅಂತ ಸುಮ್ಮನೆ ಆದ್ರಿ. ನನ್ನ ಗಂಡನ ನೋಡಿ ಅಷ್ಟು ಖುಷಿ ಪಟ್ಟನ. ನೀವ್ ಯಾಕ್ರಿ ಐತೆ ಹಿಂಗೆ ಮಾಡ್ತೀರಿ? ಅಲ್ಲ ನಿಮಗೆ ಇಷ್ಟ ಆಗಿರಕ್ಕಿಲ್ಲ, ಆದ್ರೆ ನನಗೆ ಇಷ್ಟ ಐತಲ್ರಿ ಆತರ. ಏನು ಒಂದು ಹಾಕೊಂಡ್ರಿ ಏನು ಹಾಕ್ಬಿಡ್ರಿ. ಅಲ್ಲ ಮಾತು ಭಾರಿ ಹರ್ತಾಗತ್ತು. ಯಾಕ ನಾಲ್ಗಿ ಉದ್ದಾರ ಬಿಟ್ಟಿತ್ತು ನೋಡ ತನಕ ನೋಡಿ ಕತ್ರಿ ತಗೊಂಡು ಕಟ್ ಮಾಡಿದ್ರೆ ಗೊತ್ತಾಗತ್ತ. ಅಲ್ರಿ ಅತ್ತಿಯಮ್ಮ, ಅವು ಹೇಳಿದ್ರೆ ಏನ್ ತಪ್ಪೈತ್ರಿ? ಅಲ್ರಿ 4 ಮಂದಿಗೆ ನಮ್ಮ ಮನೆ ಬಗ್ಗೆ ಆಡ್ಕೊಂಡು ಆಗಕತ್ತಿದ್ರಿಲ್ಲ ಅಲ್ಲಿ, ಎಲ್ಲಾರು ನಮ್ಮ ಮನೆ ಬಗ್ಗೆ ಅಂತಾರಿಲ್ಲ. ಅಯ್ಯೋ ದೇವ್ರೆ, ಇಂತಿಂತರ ಮನ್ಯಾಗ ಇಂಥ ಸಸಿ ಈಕಿ, ಅವ್ರ ಮಾವಿಲ್ಲ, ಅತ್ತಿ ಅಂಜಿಕಿಲ್ಲ, ಗಂಡನ ಒಂಚೂರು ಗೌರವ ಭಯ ಭಕ್ತಿ ಅನ್ನೋದಿಲ್ಲ, ಹೆಂಗೆ ಈಕಿ ಲಂಗ ಲಗಮ್ಮ ಇಲ್ದಂಗೆ ಹೆಂಗೆ ಇದು ಮಾಡಕತ್ತ ಅಂತಂದು ಅಂತಾರಿಲ್ರಿ ಅತ್ತಿಯಮ್ಮ. ಮತ್ತೆ ನಾವು ಅನ್ನೋದು ಅವು ಅನ್ನೋದು ಏನು ತಪ್ಪೈತ್ರಿ? ನೀವು ಮಾಡಿದ್ದು ಯಾಕೆ ಸರಿ ಅನಿಸ್ಲಿಲ್ಲ. ಆಮೇಲೆ ಅಲ್ಲಿ ನಾವು ಬಂದಿವಿ ಅಂದ್ಮ್ಯಾಗ ಒಂದು ತಟ್ಟಗರ ಬಂದು ನಮ್ಮ ನೋಟ್ ಬರ್ರಿ ಅತ್ತಿ ಬರ್ರಿ ಹಿಂಗೆ ಸ್ಟೇಜ್ ಮೇಲೆ ಬರ್ರಿ ಫೋಟೋ ತೆಗಿಸ್ಕೊಂಡು ಎಲ್ಲಾರ ಅಂತ ಒಂಚೂರ ಕರೆದ್ರೆ ನೀವು ಅದು ನಾವು ಹೋಗಕ್ಕೆ ಕೆಳಗಿರೋದು ಹೋದ್ರಿ. ನಾವು ಕೆದ ಬಿಡು ಹೋಗೋಣ ಅಂತಂದು ನಿಮ್ಮಂತಲ್ಲಿ ಬಂದ್ವಿ ನಾವು. ನಾವು ಬರತ್ಲೆ ನೀವು ಕೆಳಗಿರೋದು ಹೋದ್ರಿ. ಮತ್ತೆ ನಾವು ಇಬ್ಬರ ತೆಗಿಸ್ಕೊಂಡ್ ಬಂದ್ವಿ. ಅಲ್ರಿ ಹಿಂಗೆ ಮಾಡೋದು ನಿಮ್ಗೆ ಬೇಸ್ ಅನ್ಸುತ್ತೆ ನಿಮ್ಗೆ? ಅಯ್ಯೋ ನೀವು ಬಂದು ನಮ್ಗೆ ಗೊತ್ತಾಗಲಿಲ್ಲ. ಆಮೇಲೆ ಅಂದ್ರೆ ಲಕ್ಷ್ಮಕ್ಕ ನಿಮ್ಮ ಅತ್ತಿ ನಿಮ್ಮ ನಾದ್ನಿ ಬಂದಿದ್ರವ ಒಂಚೂರು ನೀನು ಫೋಟೋ ತೆಗಿಸ್ಕೊತಿದ್ದಿ ಅಂತಂದು ನನಗೆ ಅವೆಲ್ಲ ಸಾಮಾನು ಹಿಂದೆ ತೆಗೆದು ಇಟ್ಕೊಳಕತ್ತಿದ್ನಿ. ಅವು ಅಷ್ಟು ತುಂಬಿತ್ತು. ಅದನ್ನ ಚೀಲನ ತೊಗೊಂಡು ಹೋಗಿ ಎಲ್ಲ ಕೋಣೆ ಇತ್ತಲ್ಲ ಕೊನೆಗಿಟ್ಟು ಕಿಲಿ ಹಾಕಂತ ಹೋಗಿದ್ದೆ. ಆ ಹೊತ್ತಿನ ನೀವು ಬಂದಿರಿ ತೆಗಿಸ್ಕೊಂಡು ಹೋದ್ರಿ. ಅಲ್ಲ ಏನು ಹಾಕ್ಬಿಡ್ರಿ, ನೀವಿಬ್ರು ಬಂದಿದ್ದು ಲಕ್ಷ್ಮಕ್ಕ ಗೌಡ್ರು ನೋಡ್ಯಾರ, ಬಂದನ್ ಖುಷಿ ಪಟ್ರು. ಮತ್ತಿನೇನು ಅಲ್ಲ ನಾವೆಲ್ಲರೂ ತೆಗಿಸ್ಬೇಕಂತಾನೆ ಏನಿಲ್ಲಲ್ಲ, ನೀವಿಬ್ರು ಬಂದು ತೆಗಿಸ್ಕೊಂಡ್ರಲ್ಲ, ಖುಷಿ ಆಯ್ತು ಅವರಿಗೆ ಅಷ್ಟೇ. ಎಲ್ಲದಕ್ಕೂ ಒಂದು ಸಬು ಬಿಟ್ಬಿಟ್ಟಿಯಲ್ಲ. ನಾವೇನು ಮಾಡಿದ್ರೆ ಎದ್ರ ಮಾತಾಡೋದು ಏನು ಹೇಳಿದ್ರು ಒಂದು ಇದು ಇಟ್ಬಿಟ್ಟಿಯಲ್ಲ. ಹಾಂ ಮಾತಿಲ್ಲ, ಎಲ್ಲ ಮುಗಿತಿಲ್ಲ ಅವ್ರದ್ದು. ಇನ್ನು ಐತಲ್ಲ ಪಾಪ. ಪ್ರಸ್ತಾಗಿಸ್ತಾ ಮಾಡೋದು ಐತಲ್ಲ, ಖುಷಿ ಅಂತವ್ರವ. ಎಲ್ಲ ನಿನ್ನ ಗಂಡು ಹೇಳ್ಬಿಟ್ಟನಲ್ಲ ಅವ್ರ ಮನೆದೆಲ್ಲ ಕಾರ್ಯಕ್ರಮ ಮಾಡಿಲ್ಲ ನೀ ಅಂತೇಳಿ ನೀನು ತಲೆ ತೊಳ್ಕೊಂಡು ನಿಂತ್ಬಿಟ್ಟು. ಇಲ್ಲಿ ನಿನ್ನ ಮನೆ ಬಾಳೆ ಹಾಳಾದ್ರೂ ಚಿಂತಿಲ್ಲ, ಅವ್ರದ್ದು ಮಾಡ್ಬೇಕಂತ ತಲೆ ತೊಗೊಂಡು ನಿಂತ್ಬಿಟ್ಟಿಯಲ್ಲ. ಮಾಡು, ಯಾರು ಬೇಡ ಅಂತಾರೆ? ಈಗ ಆತಲ್ಲ, ಹೋಗಿ ಅಡಿಗೆ ಮಾಡೋಗ. ನನ್ನ ಮಗಳು ಲಗ್ನದಾಗ ಅಲ್ಲಿ ಹೋಗಿ ಎಲ್ಲ ಬಂದು ಇಬ್ಬರಿಗೂ ಸಾಕಾಗೈತೆ. ಹೋಗಿ ಅಡಿಗೆ ಮಾಡೋಗು. ಆಯ್ತು ಬಿಡ್ರಿ ಐತೆ, ಮಾಡ್ತೀನಿ. ಅದೇನು ದೊಡ್ಡಾಗದ್ದು. ಏನು ಮಾಡ್ತೀಯ? ಅಲ್ರಿ ಐತೆ ಈಗ ರಾತ್ರಿ ಈಗ ಇಷ್ಟೊತ್ತಿನ ಏನು ಮಾಡಿ ಹೇಳ್ರಿ? ಅನ್ನ ಒಂಚೂರು ಏನಾರ ಚಿತ್ರಾನ್ನ ಮಾಡ್ಬಿಡ್ತೀನಿ ಅದಕ್ಕೆ ಒಂಚೂರು ಅಷ್ಟೇ. ಚಿತ್ರಾನ್ನ ಮಾಡ್ತಾವ. ಚಿತ್ರಾನ್ನ 3-4 ದಿವಸದಿಂದ ನೀನು ಲಗ್ನ ಮನೆಗೆ ಅಡ್ಡಾಡಕತ್ತಿಂದ ನಾವು ಅದನ್ನ ಮಾಡ್ಕೊಂತಿದ್ದೀವಿ. ಕೈಕಾಲ ಶಕ್ತಿ ಇಲ್ದಂಗೆ ಆಗೈತಿ. ಹೋಗಿ ಬಿಸಿ ರೊಟ್ಟಿ ಮಾಡು. ಹೌದ್ರಿ ಅತ್ತಿಯರ 4-5 ದಿವಸ ರೊಟ್ಟಿನೇ ಮಾಡಿಲ್ಲಲ್ರಿ. ರೊಟ್ಟಿ ಮಾಡಿಬಿಡ್ರಿ. ಇದು ಬದ್ನಿಕಾಯ್ದು ನೋಡ್ರಿ, ಸಣ್ಣ ಎಳೆವು. ಈಗ ಆಕಿ ಹಣ್ಣುವ ಇಲ್ಲ ಮನೆ ಮುಂದೆ ಹಾಸಿ ಹೊಂಟಿದ್ಲ, ತೊಗೊಂಡು ಹೊಂಟಿದ್ಲು ಮನೆಗೆ. ನಮಗೊಂಚೂರು ಕೊಟ್ಟು ಹೋದ್ಲು. ಅವ್ರ ಹೊಲ್ದಾಗ ಆಗಿದ್ವು ಅಂತ ಎಳೆವು ಬದ್ನಿಕಾಯ್ದವು. ಒಂಚೂರು ಎಣ್ಣೆ ಬದ್ನಿಕಾಯಿ ರೊಟ್ಟಿ ಮಾಡಿಬಿಡ್ರಿ. ಎಲ್ಲರೂ ಹೊಡೆ ತುಂಬ ಊಟ ಮಾಡಕ್ಕೆ ಬರುತ್ತೆ. 4-5 ದಿವಸ ಇತ್ತು ರೊಟ್ಟಿನೇ ತಿಂದಿಲ್ಲ. ಅಲ್ಲ ರೊಟ್ಟಿ ತಿಂದಿಲ್ಲ ಅನ್ನೋದು ನಾನೇ ನಿಮ್ಗೆ ರೊಟ್ಟಿ ಮಾಡ್ಕೊಬಿಡ ಅಂತಿಲ್ಲ. ರೊಟ್ಟಿ ಹಿಟ್ಟಿಲ್ಲ ನಂಗಿಲ್ಲ. ಬೇಕಾದಂಗೆ ಒಂದು ದೊಡ್ಡ ಡಬ್ಬಿನ ತುಂಬೈತೆ, ಸಿಲವರ್ ಡಬ್ಬಿ ರೊಟ್ಟಿ ಹಿಟ್ಟು. ಅಲ್ಲ ಅದನ್ನು ಬಡಬಡ ಏನು ಅಲ್ಲವ ನಿನ್ಗೇನು ಮಾಡಕ್ಕೆ ಬರಂಗಿಲ್ಲ. ಮಾಡಿದ್ರಾಗಿತ್ತು, ನಿಮ್ಮ ಮನೆಗೂ ಕೊಟ್ಟಿಲ್ಲ ಹಂಗಿದ್ದು ರೊಟ್ಟಿ ಮಾಡಿ. ಅಲ್ಲ ಎಲ್ಲರೂ ಹೊಡ್ತಂಬ ಮಾಡ್ಕೊಂಡು ತಿನ್ನಕ್ಕೇನು? ಅಯ್ಯೋ ಅತ್ತಿಯಮ್ಮ, ಏನ್ರಿ ನೀವು ಮಾತಾಡೋದು? ಅಂದ್ರೆ ನಾನೇ ನಿಮ್ಮ ಮನೆಗೆ ಕೆಲಸ ಮಾಡಕ್ಕೆ ಬಂದಿನಿ ಅಲ್ರಿ. ನಾನು ನಿಮ್ಮ ಮನೆ ಮಗಳು ಅದೀನಿ. ಒಂದು 4 ದಿವಸ ಆರಾಮಿರಕ್ಕಂತ ಬಂದ್ರೆ ನನ್ನ ಮ್ಯಾಗ ಎಲ್ಲ ಜವಾಬ್ದಾರಿ ಬಿಟ್ಟು ನನ್ನ ಮ್ಯಾಗ ಎಲ್ಲ ಕೆಲಸ ಬಿಟ್ಟು ಹೋಗಿ ನೀವು ಅವ್ರ ಮನೆ ಮಾಡಕತ್ತೀರಿ. ಅಲ್ಲ ನಾನು ಮನ್ಯಾಗ ಅಲ್ಲಿ ಒಂದು ಅಕ್ಕಿ ಪುಟ್ಟಿ ರೊಟ್ಟಿ ಮಾಡಿರ್ತೀನಿ. ಸಾಕಾಗಿ ಹೋಗಿರ್ತೈತಿ. ರೊಟ್ಟಿ ಮಾಡೋದು ಯಾವಾಗ ತಪ್ಪಿಸ್ಕೊಂಡು ಆರಾಮ್ ಇದ್ದೇನೆ, ಯಾವಾಗ ಕುಂತು ತಿಂದೆ ನನಗೆ ಆಗಿರ್ತೈತಿ. ಇಲ್ಲಿ ಒಟ್ಟು ಬಂದು ಏನೋ ಒಟ್ಟು ಅಣ್ಣನ ಮನೆಗೆ ಆರಾಮ್ ತೊಗೊಂಡು ತಿಂದು ಹೋಗ್ಬೇಕು ಅಂತ ಬಂದ್ರೆ ನನಗೆ ಮತ್ತೆ ರೊಟ್ಟಿ ಮಾಡಂದ್ರೆ ಆಗೋದಿಲ್ಲ ರೀ ಅತ್ತಿಗೆ. ನನಗೆ ಆಗಲಿಲ್ಲ ನೋಡ್ರಿ. ಅದಕ್ಕೆ ನಾನು ಮಾಡಕ್ಕೆ ಮನ್ಸಿಲ್ಲ. ರೊಟ್ಟಿ ಅಂದ್ರೆ ಕುತ್ತಿಗೆ ಬಂದಿತ್ತು. ಮಾಡಿಲ್ಲ ನೋಡ್ರಿ ಅತ್ತಿಗೆ. ನೀವು ಏನಾರು ತಪ್ಪಿಕೋರಿ, ನಾ ಮಾಡಿಲ್ಲ. ಈಗ ಮಾಡ್ಕೊಡ್ತೀರಿ ಇಲ್ಲ? ಅಯ್ಯ ಅದನ್ನೇನು ಕೇಳ್ತಿ, ಮಾಡ್ತಾಳ. 4-5 ದಿವಸ ಅವ್ರ ಮನೆಗೆ ಓಡಾಡಿ ಎಲ್ಲ ಮಾಡ್ಯಾಳ. ನಮ್ಮ ಮನೆ ಬಂದು ಮಾಡಕ್ಕಿಗೆ ತೆಗೆದಾಗತ್ತಾನ? ಹೋಗ ಮಾಡೋಗ. ಅಯ್ಯೋ ದೇವ್ರೆ. ಅಲ್ಲ ಒಂದು 4 ರೊಟ್ಟಿ, 4 ಬೇಡ, ಒಂದು 6 ರೊಟ್ಟಿ, ಎಲ್ಲರಿಗೂ 2 ರೊಟ್ಟಿ ಹಿಡ್ಕೊಂಡ್ರು ಏನು ದುಡ್ಡು ಆಗೋದಿತ್ತು. ಅಯ್ಯೋ ದೇವ್ರೆ. ಆಯ್ತು ಮಾಡ್ತೀನಿ ತೋರಿ. ನೋಡ್ರಿ ನೀ ಕೇಳ್ಬಿಟ್ಟಿನಿ ಎಷ್ಟಿದ್ದಳು. 4 ರೊಟ್ಟಿ. ತಾನು ಮಾಡೋದಂದ್ರೆ ಎಲ್ಲ ಹಂಗೆ ಇನ್ನೊಬ್ಬರ ಕೈ ಮಾಡ್ಸ್ಕೋಬೇಕಲ್ಲ. ನೀವು ಅವ್ರ ಮನೆಗೆಲ್ಲ ಮಾಡಿ ಬಂದಾಳ, ತಿಂದುಂಡು ಆರಾಮು. ಈ ನಮ್ಮ ಮನೆ ಬಂದು ಮಕ್ಳು ಬಗ್ಗಿಸ್ ಮಾಡ್ಬೇಕಂದ್ರೆ ಈಕೆ ಬಿಗು ಬಂದೈತಿ. ಯವ್ವ ಹಾಗಲ್ಲ, ನನ್ನ ಗಂಡು ಫೋನ್ ಹಚ್ಚಿದ್ನಲ್ ಬಿ. ಕೆಲಸ ಕೆಡ್ತೆ. ಯಾಕೆ ಏನಾಯ್ತು?
ಹೌದು ಬಿಡು, ನನ್ನ ಗಂಡ ಫೋನ್ ಹಚ್ಚಿ ಬಾ ಅಂತ ಕರೆಯಕತ್ತಿದ್ದ. ಏನು ಕೆಲಸ ಕೆಡ್ತು? ಅಲ್ಲ ಯವ್ವ, ಈ ಕಿಕ್ಕಿ ಕೈಲನ ಒಟ್ಟು ಏನಾರು ಹೇಳಿಸ್ಬೇಕಾಗಿತ್ತು ನನ್ನ ಗಂಡಗೆ. ಅಂದ್ರೆ ಒಟ್ಟು ಸುಮ್ಮನೆ ಇರ್ತಿದ್ದೆ. ಇನ್ನೊಂದು 4 ದಿವಸ ಇದ್ದರೆ ಹೋಗಿದ್ದೆ. ಇವತ್ತು ಲಗ್ನ ಮನೆಗೆ ಹೋಗಿ ಬಂದು ಸಕಾದಂಗಾಗಿತ್ತು. ಒಂದು 2 ದಿವಸ ಇದ್ದು ಹೋಗಿದ್ನಿ. ಅಲ್ಲಿ ಬೇವ ಏನಾರು ಹೇಳ್ಕೊಂಡು ಈಗ ನೋಡ್ರೆ ನಾನು ನೀನಿಬ್ರು ಕೌಕೊಂಡ್ ಮಾಡಿ ಒಂದೊಮ್ಮೆ ನಾಯಿ ಮಾಡ್ದಂಗೆ ಮಾಡಿಬೇಕೀಗ. ಈಗ ನನ್ನ ಗಂಡಿಗೆ ಏನಾರು ಹೇಳೋದು ಹೇಳ್ತಾ ಅನ್ನಕ್ಕೆ ಯೋ ದೇವ್ರಿ ಏನು ಮಾಡೋದೇ? ಅಯ್ಯ ಅದೇನ ತಗೋ ಹೇಳ. ಒಟ್ಟು ಹೋಗು ಅಡಿಗೆ ಮನ್ಯಾಗ ಒಟ್ಟು ಏನಾರು ಹೆಚ್ಚಲೇನೋ ಅದು ಮಾಡ್ಲೇನೋ ಅಂತ ಏನಾರ ಮಸ್ಕ ಮಾಡಿ ಹಿಂಗೆ ನಿಮ್ಮ ಕಾಕ ಹಿಂಗೆ ಹೇಳು ಅಂತಂದು ಹೇಳಿ ಹೋಗಿ, ಏನಾಗಲ್ಲ. ಹೇಳಿಲ್ಲ ನಾ ಬರ್ತೀನಿ ತಗೋ, ನಾನು ಬೈ ಬೇಸ್ ಹೇಳ್ತೀನಿ ಹಂಗಂತೀಯ. ನೋಡ್ತೀನಿ ತಟ್ಟು ಪ್ರಯತ್ನ ಮಾಡ್ತೀನಿ. ಇವ ಆಕೆ ಏನಾರು ಒಲ್ಲೆಪಲ್ಲ ಅಂದ್ರೆ ನೀವು ಬರ್ಬೇಕಾ ಮತ್ತೆ? ಅಯ್ಯ ಒಲ್ಲೆ ಸೀದಾ ಗಂಟ್ಲು ಹಿಡ್ಬಿಡ್ತೀನಿ ಆಕಿನ. ನನ್ನ ಮನೆಯಾಗ ಮಳೆ ಮಾಡಕ್ಕೆ ಬಂದೇಕಿ, ನಾನು ಅವ್ರ ಮನೆಗೆ ಅವ್ರ ಅಪ್ಪನ ಮನೆಗಿಲ್ಲ. ಹೋಗೋಗು, ಆಕೆ ಏನು ಮಾತಾಡ್ತಾಳ ಬಂದು ನನಗೆ ಹೇಳು. ಆಯ್ತು ರೀ ಅದಕ್ಕೆ ಅಯ್ಯೋ ದೇವ್ರಿ, 3-4 ದಿವಸದಿಂದ ನಾನು ಅದ್ರ ಮನೆಯಾಗ ಇದ್ದಾಗಿದ್ರೆ ಬರೀ ಇವ್ರು ಅನ್ನ ಕುಚ್ಕೊಂಡು ತಿಂದಾರ ನಂಗಿದ್ರೆ. ಯವ್ವ ಅಲ್ಲ, ಒಂದಿಟ್ಟು ರೊಟ್ಟಿ ಮಾಡ್ಕೊಂಡು ತಿನ್ನಕ್ಕಿಂತ ದಾಡೆ ಕೈಗೆ ಸೇರ್ಕೊಂಡು ಹೋಗಿದ್ವ. ಅಲ್ಲ ನಮ್ಮತ್ತಿನ ಕಲ್ಲು ಗುಂಡು ಕಲ್ಲು ಇದ್ದಂಗ ಅದಾಳಿನ. ಮಗಳು ಒಂಚೂರು ಪಲ್ಯ ಮಾಡಿಕೊಟ್ರೆ ಒಲೆ ಮುಂದೆ ಕುತ್ಕೊಂಡು 2 ರೊಟ್ಟಿ ಬಡದು ಹಾಕಿದ್ರೆ ಬರ್ತಿತ್ತು. ಈಕಿ ಮಗಳೇನು ಈಕಿಗೆ ಕೈಕಾಲು ಸೇರ್ಕೊಂಡು ಹೋಗ್ಯಾವ. ಮನ್ಯಾಗ ಆಟ ಮಾಡ್ತೀನಿ ಈಟ್ ಮಾಡ್ತೀನಿ ಅಂತಾಳ. 4 ದಿವಸ ನಮ್ಮ ಅತ್ತಿಗೆ ಮನೆಯಾಗಿಲ್ಲ. ಅಣ್ಣ ಹೊಲಕ್ಕೆ ಹೋಗ್ತಾನ, ಅನ್ನ ಕೋಳು ಅದು ಹೊಟ್ಟೆ ತುಂಬಂಗಿಲ್ಲ. ಬೇಸ್ ಒಂದಿಟ್ಟು 4 ರೊಟ್ಟಿ ಇದು ಮಾಡಿಕೊಟ್ರತ್ತು ನೆನೆಸ್ತಾ ನಮ್ಮ ಅಣ್ಣ. ನಮ್ಮ ಏಂತಿಲ್ಲ ಅಂದ್ರು ನನಗೆ ಎಷ್ಟು ಚಂದ ನಮ್ಮ ತಂಗಿ ಅಡುಗೆ ಮಾಡಿಕೊಟ್ಲು ಏನಂತಂದ. ಬಂದಾಗಿಲ್ಲ ಸೀರೆ ಬೇಕು, ಅದು ಬೇಕು, ಇದು ಬೇಕು, ಕಾಳು ಕಡಿಬೇಕಾ ಏನವ ತುಂಬ್ಕೊಂಡು ಹೊಕ್ಕಳ. ಒಂದು ಅಳತಿ ಬಂದ ಇಲ್ಲಿಗೆ ಒಂದೂವರೆ ತಿಂಗಳಾತ ಕುಂತ್ಕೊಂಡು ಹಿಂಗೆ ಎಮ್ಮೆ ಕೊಟ್ಟು ತಿಂತ 3 ರೂಪಾಯಿ ಮತ್ತೆ ಸಾಲದಕ್ಕೆ ಅವು 2 ಮಕ್ಕಳು. ಮಕ್ಳಿಗೆ ಯಾಕಂದ್ ಮಕ್ಕಳು ಅವೇನೇ ಇಲ್ಲಿ ಕರ್ಕೊಂಬಂದ್ರು ಇರ್ತಾವೆ, ಅಲ್ಲಿದ್ರು ಇರ್ತಾವೆ. ಇವಕ್ಕೆ ಬಿದ್ದಿಲ್ಲ ಅಲ್ಲ. ಅಷ್ಟೆಲ್ಲ ನಮ್ಮ ಅತ್ತಿಗೆ ಮಾಡ್ತಾಳ. ನನಗೆ ನನ್ನ ಮಕ್ಕಳಿಗೆ ಕುಂದ್ರಿಸ್ಕೊಳು ಹಾಕ್ತಾಳ. ಒಟ್ಟು ಚೆಂದಾಗಿ ಹೋಗ್ಯಾರ. ಒಂದು ಒಪ್ಪತ್ತು ನಾ ಮಾಡ್ಬೇಕು ಚೆಂದಾಗಿ ಅನ್ನೋದರ ಬೇಡ. ಇವು ಅದೇವ್ರಿ ಇಂಥವ್ರು ಯಾಕೆ ಬೇಕವ ಇಂಥವ್ರು ಹಿಂಗಂದ್ರೆ ಮತ್ತೆ ಪಾಪ ಅನ್ನೋದ ನನಗೆ ಮನ್ಸ ಕರಗಂಗಿಲ್ಲ. ಮಾಡ್ಬೇಕು ರೊಟ್ಟಿ ಮತ್ತೆ ನೋಡಿ ನಾ ಬರತ್ಲಿ ಇವ್ರು ರೊಟ್ಟಿ ತಿನ್ನಂಗಾಗೈತಿ. ಇಷ್ಟು ದಿವಸ ಅನ್ನ ಅದು ಅಕ್ಕಿ ನಾನು ಯಾರ ಬಂದ್ರ ಹಬ್ಬ ಹುಣಿವಿ ಇಂಥದಕ್ಕೆ ಬರ್ತಾವ ಅಕ್ಕಿ ಅಂತಂದು ಅಷ್ಟು ಚಂದ ಜಪಾನ್ ಮಾಡಿಟ್ಟಿದ್ದೆ. ನಾವೇನು ಇದ್ದಂತಾರ ನಮ್ಗೇನು ಅಕ್ಕಿ ಅವೆಲ್ಲ ಎಲ್ಲಿಂದ ಬರ್ತಾವ? ಅದ ರೇಷನ್ ಅಕ್ಕಿ ಹಬ್ಬ ಹುಣಿಯಾಗ ಮಂದಿ ಬಂದಾಗ ಅಂತ ಇಟ್ಟಿರ್ತೀನಿ. ಈಕಿ ಬಂದು ಓಟು ಬರೀ 3 ಹೊತ್ತು ಅದನ್ನ ಮಾಡಿದ್ರೆ ಎಲ್ಲಿಂದ ಉಳಿತಾವ ಅಕ್ಕಿ? ಅಯ್ಯೋ ದೇವ್ರೇ. ಅತ್ತಿಗೆಮ್ಮ ಬಾರ್ವಾ ಏನು ಬೇಕು? ಅತ್ತಿಗೆಮ್ಮ ಅವು ಬದ್ನಿಕಾಯಿ ಇದೆಲ್ಲ ಕೊಡ್ರಿ, ನಾವು ಒಂಚೂರು ಅವ್ನು ಹೆಚ್ಚಿಕೊಡ್ತೀನಿ. ಒಗ್ಗರಣೆ ಹಾಕ್ಬಿಡ್ರಿ. ಇಲ್ಲ ನಾನು ಹೆಚ್ಚ ತನಕ ನೀವು ಜಿಗಿ ಹಾಕ್ರಿ, ಆಮೇಲೆ ಒಗ್ಗರಣೆ ಕೊಟ್ಬಿಡ್ರಿ. ಅದು ಕುದಿತೈತೆ ಅದೊತ್ತಿಗೆ ಹಿಟ್ಟು ನಾರ್ಕೊಂಡು ಅದು ಪಲ್ಯನ ಆಗುತ್ತೆ. ಬೇಕಾದ್ರೆ ನಾ ಬಡ್ಕೊಡ್ತೀನಿ, ನೀವು ಬಡ ಒಲಿ ಮ್ಯಾಗ ಬನ್ಸ್ಬಿಡ್ರಂತೆ. ಏನವ ಇದು ಇಷ್ಟ ತನಕ ಬಾಯಿಗೆ ಬಂದಂಗೆ ತಾಯಿ ಮಗಳು ನನಗೆ ಹೆಂಗೆ ಬೇಕಂಗೆ ಮಾತಾಡಿದ್ರೆ ಹೋಗಿ ನೀನೇ ಮಾಡು ನಾನು ಯಾಕೆ ಮಾಡಲಿ ಅಂತ ಈಕೆ ಅಂದ್ಲ ಅಂತ ಈಗ ಬಂದು ನನಗೆ ಅಯ್ಯೋ ದೇವ್ರಿ ರೊಟ್ಟಿ ಬಡ್ಕೊಡ್ತೀನಿ ಅಂತಾಳ, ಕಾಯಿಪಲ್ಲೆ ಹೆಚ್ಚಿಕೊಡ್ತೀನಿ ಅಂತಾಳ. ಅಯ್ಯೋ ದೇವ್ರಿ ಏನಪ್ಪ ಇದು ಒಮ್ಮಿದ ಮಕ್ಳಿಗೆ ಏನಾರ ಆತ ಇವ್ರಿಗೆ? ಇಲ್ಲ ಏನೋ ನನ್ನ ಕೈ ಕೆಲಸ ಆಗಬೇಕಿರ್ತೈತೆ, ಅದಕ್ಕೆ ಈಕಿ ನಾಟಕ ಮಾಡ್ಕೊಂಬಂದ. ತಡಿ ನೋಡೋಣ ಇವತ್ತ ಏನೋ ಇರಬೇಕು ಹಂಗಿದ್ರದು. ಇಲ್ಲಿ ಬಿಡು ನಾ ಮಾಡ್ತೀನಿ, ಅದೇನು ದೊಡ್ಡಗದ್ದು ಬಡ ಒಟ್ಟು ನೀರು ಇದನ್ನ ಜಿಗಿ ಇಟ್ಟು ಹಾಕೊಂಡು ಕಾಯಿಪಲ್ಲೆ ಹೆಚ್ಚು ಪರ ಕೊಯ್ದು ಒಲಿ ಮೇಲೆ ಒಗ್ಗರಣೆ ಹಾಕಿದ್ರೆ ಹಿಂದೆ ಉರಿ ಬಿಡ್ತಿತ್ತಲ್ಲ ಅಲ್ಲಿ ಪಲ್ಯ ಕೊಯ್ತೈತಿ ಮುಂದೆ ರೊಟ್ಟಿ ಮಾಡ್ಬಿಡ್ತೀನಿ. ಅದೇನು ದೊಡ್ಡಗದ್ದು ಮಾಡ್ತೀನಿ ಬಿಡು, ಹೋಗಿ ಕುಂದ್ರು ನೀವು. ಇಲ್ಲಿ ಬಿಡು ಅತ್ತಿಗೆಮ್ಮ ನಾ ಹೆಚ್ಚಿಕೊಡ್ತೀನಿ ಕೊಡ್ರಿ. ಅಲ್ಲ ಪಾಪ ನೀನು ತವ್ರ ಮನೆಗೆ ಆರಾಮ್ ತಗೊಳಕ್ ಬಂದೇವ 4 ದಿವಸ. ನಾನು ಅವ್ರ ಮನೆಗೆ ಒಂಚೂರು ಇವ್ರ ಮನೆಗೆ ಒಂಚೂರು ಹೋದ್ನಲ್ಲ ಪಾಪ ನಿನ್ನ ಕೆಲಸಕ್ಕೆ ಅಲ್ವಾ ಏನು? ಇಲ್ಲಿ ಬಿಡು ನಾ ಮಾಡ್ತೀನಿ, ಹೋಗಿ ಆರಾಮ್ ತಗೋ ಹೋಗು. ಅಯ್ಯ ಅತ್ತಿಗೆಮ್ಮ ಅದು ಅವ್ವ ಹಂಗೆ ಮಾತಾಡತ್ತಿಲ್ಲ. ನಾನು ಅವ್ಗೆ ಬೇಜಾರಾಗೈತೆ ಅಂತ ನಾ ಒಂಚೂರು ಹಂಗೆ ದನಿ ಕೊಡ್ಸಿನಿ. ನನಗೇನು ಹಂಗೇನಿಲ್ಲಪ್ಪ, ನೀವೇನು ನನ್ನ ಬಗ್ಗೆ ತಪ್ಪು ಹೋಗ್ಬೇಡ್ರಿ. ಕೊಡ್ರಿ ನಾ ಬಡ ಹೆಸ್ತೀನಿ ಕೊಡ್ರಿ. ಬೇಡ ನಾ ಹೆಸ್ತೀನಿ ತೋ. ಅದು ಅತ್ತಿಗೆಮ್ಮ ಅದು ನಿಮ್ಮ ಕಾಕ ಫೋನ್ ಹಚ್ಚಿದ್ರು. ಅದು ನನಗೆ ಬಾ ಅಂತ ಗಂಟು ಬಿದ್ದಾರವ. ನಾನು ನೋಡಿದ್ರೆ ಇವತ್ತು ಲಗ್ನ ಮನೆಗೆ ಹೋಗಿ ಬಂದಿನಲ್ಲ ಸಾಕಾದಂಗೆ ಆಗೈತಿ. ಇನ್ನೊಂದು 2 ದಿವಸ ಹೋಗಿದ್ದೆ. ಅದಕ್ಕೆ ನಿಮ್ಮ ಕಾಕಾಗ ಒಂಚೂರು ಇಲ್ರಿ ಇವತ್ತು ಲಗ್ನ ಮನೆಗೆ ಊಟ ಮಾಡಿ ಬಂದಾಳಲ್ಲ ಯಾಕೆ ಏನೋ ಅಲ್ಲಿದ್ದವ್ರಿಗೆ ಒಂದು 4 ಮಂದಿಗೆ ವಾಂತಿ ಬೇದಿ ಶುರು ಆಗ್ಬಿಟ್ಟೈತಿ. ಅದ್ರಾಗ ನಮ್ಮ ಚಿಗೋಗು ಹಂಗೆ ಆಗ್ಬಿಟ್ಟೈತಿ. ಅದಕ್ಕೆ ಇನ್ನೊಂದು 2 ದಿವಸ ಬಿಟ್ಟು ಬರ್ತಾಳ್ರಿ. ಮತ್ತು ತೋರಿಸಿ ಪೂರ ವಾಂತಿ ಬೇದಿ ತ್ರಾಸೆ ಬಂದು ಮಕ್ಕೊಂಡ ಬಿಟ್ಟಾಳ್ರಿ. ಹಾಸಿಗೆ ಹಿಡ್ದಾಳ. 2 ದಿವಸ ರೆಸ್ಟ್ ಮಾಡಿ ಕಳಿಸ್ತೀವಿ ಅಂತಂದು ಹೇಳ್ತೀನಿ. ನಿಮ್ಮ ಕಾಕಾಗ ಒಟ್ಟು ಫೋನ್ ಮಾಡಿ ಅಂದ್ಕೊಂಡೆ ನಾನು ಈಕೆ ಇಷ್ಟು ಒಮ್ಮಿದ ಮಕ್ಕಳಿಗೆ ಮೆತ್ತಗಾಯಿ ನಾನು ಅಂತೇಳಿ ಬಂದು ಇಷ್ಟು ಮಾತಾಡಕತ್ತಾಳ ಅಂದ್ರೆ ಏನೋ ಕೆಲಸ ಆಗ್ಬೇಕು ಅಂತ. ಈಕೆ ನಾ ಹಿಂಗೆ ನಾವು ಹೇಳಕತ್ರ ಈಕೆ ಪರ್ಮನೆಂಟಾಗಿ ಅಲ್ಲಿ ಗಂಡನ ಅಲ್ಲೇ ಇಟ್ಟು ತಾನು ಇಲ್ಲೇ ಇರ್ತಾಳೆ. ಹಂಗಿದ್ರೆ ನನಗೆ ಇಲ್ಲ ಬರ್ದು ಮಾತಾಡ್ತೀನಿ ಮಾಡ್ತೀನಿ ತಡಿ ನಿನಗೆ. ಅಯ್ಯೋ ಅದಕ್ಕೇನು ಚಿಕ್ಕಮ್ಮ ಫೋನ್ ಇಲ್ಲೇ ತರ್ತೀನಿ. ಯಪ್ಪ ನಾನು ಈಕೆ ಏನಾರ ತಂಟಿ ತೆಗದು ನಾ ಮಾಡಂಗಿಲ್ಲ. ಇಟ್ಟೋ ತನಕ ನೀವು ತಾಯಿ ಮಗಳು ನನ್ನ ಬಾಯಿ ಬಂದಂಗೆ ಮಾತಾಡಿರಿ. ನಾನು ಯಾಕೆ ಮಾಡಲಿ ನಿನ್ನ ಗಂಡ ಫೋನು ಅಂತಂದು ಎಲ್ಲ ಅಂತಾಳೋ ಎಲ್ಲಿ ಮಾಡ್ತಾಳೋ ಇಲ್ಲೋ ಎಲ್ಲಿ ಇರೋ ಸಿಟ್ಟ ತಿರ್ಸ್ಕೊತಾಳೋ ಏನೋ ಹೆಂಗಪ್ಪ ಅಂದ್ಕೊಂಡಿದ್ದೆ. ಅಂತೂ ಫೋನ್ ತರಕ್ಕೆ ಹೋದ್ಲು ಅಂದರೆ ಮಾತಾಡ್ತಾಳಪ್ಪ. ಯಪ್ಪ ನಾನು ಇನ್ನೊಂದು 4 ದಿವಸ ಆರಾಮಿದ್ದು. 4 ದಿವಸ ಅಂದ್ರೆ ಮತ್ತೆ 1 ವಾರ 15 ದಿವಸನೇ ಇದ್ದೋಕಿನಿ. ಹಲೋ ಹಲೋ ಹೇಳುವ ಮಗಳ ಆರಾಮದಿಯಾ? ಹುಂಡಿ ಕಾಕರ ನಾ ಆರಾಮದೀನಿ. ನೀವು ಆರಾಮದಿರಿ? ಅಮ್ಮ ಎಲ್ಲ ಮನೆಗೆ ಆರಾಮದಾರನ್ರಿ? ಹ್ಞೂನವ ಆರಾಮದಾರ ನೋಡು. ಏನು ನಿಮ್ಮ ಚಿಕ್ಕವ್ವ ಮುಂಜಾನೆ ಹತ್ರ ಫೋನ್ ಹಚ್ಚತ್ತೀನಿ ಬಾ ಅಂತಂದು ಅತ್ತಿಯರು ಎಬ್ಸಿದ್ರು. ಏನೋ ಹೇಳಿಲ್ಲ. ಇಲ್ಲಿ ತಡಿಯಪ್ಪ ಆಮೇಲೆ ಹೇಳ್ತೀನಿ ತಡಿ ಅಂತಂದಿತ್ಲು. ಅಲ್ರಿ ನಿಮ್ಮ ಚಿಕ್ಕವ್ವನ ಕಳಿಸ್ತೀನಿಲ್ವ ಮತ್ತೆ ಮಗಳ? ಅಯ್ಯೋ ಕಾಕರ ಅದು ಲಗ್ನ ಮನೆಯಾಗ ಊಟ ಮಾಡಿ ವಾಂತಿ ಬೇದಿ ಅಂತ ಹೇಳು.
ಅಯ್ಯ ನೀ ಹೇಳೋದು ಎದಕ್ಕಂತ ಗೊತ್ತಾಗೈತೆ ಬಿಡು. ಅದೇ ಅತ್ತೀರು ಅಂದ್ರಪ್ಪ, ಅದು ಏನೋ ಲಗ್ನ ಮನ್ಯಾಗ ಊಟ ಮಾಡಿ ಅಕ್ಕಿಗೆ ವಾಂತಿ ಭೇದಿ ಶುರು ಆಗ್ಬಿಟ್ಟೈತಿ ಅಂತಂದು ಅಂದ್ಲು. ಅಲ್ಲವಾ ಅಕ್ಕಿ ಬರೀ ನವ ಹೇಳ್ತಾಳ, ಇಲ್ಲಿ ಬರಾಕಂದ್ರ ಒಲ್ ನೋಡು ಕರೆವು ನವ ಮತ್ತಿನ್ ಸುಳ್ಳು. ಏನ್ರಿ ಕಾಕರ ವಾಂತಿ ಬೇದಿರ ಲಗ್ನ ಮನೆಗ? ಅಯ್ಯೋ ಲಗ್ನ ಮನೆಗೆ ಎಲ್ಲರೂ ಬೇಸಿ ಉಂಡಾರಿ. ಅಯ್ಯೋ ಚಲೋ ಹೊತ್ನಾಗಿ ಮಸ್ತ್ ಅಡಿಗೆ ಮಾಡಿದ್ರು. ನಾವು ಅಷ್ಟ ಮಂದಿ ಏನ್ರಿ, ಎಲ್ಲರ ಸಾವಿರಾರು ಮಂದಿ ಉಂಡಾರಿ. ಚಂದ ಅಡಿಗೆ ಲಕ್ಷ್ಮಕ್ಕ ಜಗ್ಗಿ ಮಂದಿ, ಅದು ಗೌಡ್ರೆಲ್ಲ ಜಗ್ಗಿ ಮಂದಿ ಬೇಕಲ್ರಿ. ಸುತ್ತಮುತ್ತ ಹಳ್ಳಿ ಯಾರು ಅವರು ಇವರು, ಅವ್ರ ಕಡೆ ಬೀಗರು, ಹೆಣ್ಣಿನ ಕಡೆ ಬೀಗರು, ಜಗ್ಗಿ ಜನ ಬಂದಿದ್ರಿ. ಮಸ್ತ್ ಅಡಿಗೆ ಮಾಡಿದ್ರು. ನಾವು ಉಂಡ್ಬಿಡ್ರಿ. ಮತ್ತೆ ನಾ ಉಂಡೇನಿ, ನಮ್ಮ ಮನೆಯವ್ರು ಉಂಡಾರ. ಹೊಟ್ಟೆ ತುಂಬ ಊಟ ಮಾಡ್ಬಂದು ಎಲ್ಲರೂ ಉಂಡಿ ಬಿಡ್ರಿ. ಏನಾಗಿಲ್ಲ ಬಿಡ್ರಿ. ಯಾರು ಅತ್ತಿಯರಂದ್ರಿ ಹಂಗ? ಅಯ್ಯೋ ಅತ್ತಿಯರಿಗೇನ ಹಂಗ ಅನ್ಸೈತೆ ಏನ್ರಿ? ಇಲ್ಲ ಬಿಡ್ರಿ. ಚಿಗೋನು ಆರಾಮದಾಳ್ರಿ, ಬೆಕ್ಕದಂಗ ಗುಣಕಲ್ ಇದ್ದಂಗದ. ಏನಿಲ್ಲ ಬಿಡ್ರಿ, ಯಾವ ವಾಂತಿ ಇಲ್ಲ ಬೇದಿಲ್ಲ. ಯಾ ಲಗ್ನ ಮನೆಗೆ ಹಂತವಂತೂ ಏನೂ ಆಗಿಲ್ಲ ಬಿಡ್ರಿ. ಅಲ್ಲ ಮತ್ತೆ ಹಂಗಂತಂದ್ರೆ ನೋಡುವ ಅತ್ತಿಯರು, ಈಗ ಎದಲ್ಲ ಕೊಡಿ ಇಲ್ಲಿ ಹೇಳ್ತೀನಿ ಬಂದ್ಬಿಡು ಅಂತಂದು. ಅಯ್ಯೋ ಕಾಕರ, ಚಿಕ್ಕಮ್ಮ ಇಲ್ಲೇ ಅದರಿ, ನನ್ನ ಮುಂದೆ ಅದಾರ. ಪಾಪ ಅವ್ರ ಹಚ್ಚು ನಿಮ್ಮ ಕಾಕ ಹಚ್ಚಿದ್ರಂತ. ನನ್ಗೆ ಗೊತ್ತಿಲ್ಲವಾ ಏನಂತ ಕೇಳೋದಕ್ಕೆ ಹಚ್ಚಿದ್ರು ಅಂತಂದು ಅದಕ್ಕೆ ನನಗೆ ಹಚ್ಚಕ್ಕೆ ಹೇಳಿದ್ರಿ. ಇಲ್ಲೇ ಅದರ್ತಡ್ರಿ, ವಾಪಸ್ ಸ್ಪೀಕರ್ ಇರ್ತೀನಿ, ಹೇಳ್ರಿ ಕೇಳ್ತೈತಿ. ಹೇಳ್ರಿ ಕಾಕರ, ಚಿಕ್ಕಮ್ಮರು ಕೇಳಿಸುವಾಗತ್ತಾರ ತಗೋರಿ. ಏನ ಹಲೋ ಲೇ ಕಾಕ ಮಾತಾಡಕತ್ತಾರ, ಮಾತಾಡ್ರಿ. ಹಲೋ ಹೇಳ್ರಿ. ಅಲ್ಲ ನಿನಗೇನ ಊರಿಗೆ ಬರ್ಬೇಕು, ಏನು ಬಾಳೆ ಹೋಗ್ಬೇಕು, ಏನಾರ ಐತೆ ಇಲ್ಲ ನಿನಗ? ಮಳಿ ಬರೀ ಹಾಕತೈತೆ ಹೊಲದಾಗ, ಬೆಳಿಗ್ಗೆ ಅದು ಎಲ್ಲ ನನಗೂ ನೋಡ್ರಿ ರಂಟಿ ಹೊಡಿಬೇಕು, ಹೊಲ ಎಲ್ಲ ಹದ ಮಾಡ್ಬೇಕು, ಬೆಳೆ ಹಾಕಕ್ಕ ಜಗ್ಗಿ ಕೆಲಸದ ಮುಕ್ಳಿರೆ ಮನ್ಯಾಗ ಅವು ನೋಡ್ರಿ ಆಗೋಲ್ಲ. ದನ ಕರ ಹಾಲು ಹಿಂಡೋದು, ಆಳು ಪಾಳು ಎಲ್ಲ ಹುಡುಗರು ಸಾಲು ಒಂದು ಚಲೋ ಹಾಕಿ ಬಂತು. ಏನು ಐತೆ ಇಲ್ಲ ನಿನಗೇನೋ ಒಟ್ಟು ಏನು ಅಲ್ಲೇ ಕುಂದ್ರಬೇಕಂತ ಮಾಡಿಯ? ಹೋಗಿ ಎಷ್ಟು ದಿವಸ ಆಗೈತಿ ದಿನಾ ಒಂದು ಏನೋ ನವ ಒಂದು ಹೇಳ್ಕೊಂತ ಕುಂತ್ಬಿಟ್ಟಿರ್ತಿಯಲ್ಲ. ಅಲ್ಲಿ ನೋಡ್ರಿ ನಿಮ್ಮ ಅವ್ವ ಏನೋ ವಾಂತಿ ಬೇದಿ ಆದಾಗೈತಿ ಇದೈತಿ ಸುಡುಗಾಡ್ ಸೊಂಟಿಕೊಂಡ್ ಹೇಳ್ಬಿಟ್ಲು. ನೋಡ್ರಿ ಏನಿಲ್ಲ ನೋಡು, ನನಗೆ ನವಾಗ ಹೇಳಿ ಮತ್ತೆ ನಾನ ಬಂದ್ಬಿಡ್ತೇನೆ. ಮತ್ತೆ ನೀನ ಬಂದು ಚಲೋ ಆತ. ಮತ್ತೆ ನಾ ಬಂದ್ರೆ ಬಾರ್ಕೊಳ ತೊಗೊಂಡ್ಬರ್ತೇನೆ. ಮತ್ತೆ ಇಲ್ಲಿಂದ ಬರ್ತೀಯ ನೀನು ಅಲ್ಲೇ ಇರ್ತೀಯ ನೋಡು. ಇಲ್ಲಾಂದ್ರೆ ನಾನು ಮತ್ತೆ ನೀ ಬರಲಿಲ್ಲ ಅಂದ್ರೆ ಅಲ್ಲೇ ಇದ್ಬಿಡು, ಸುಮ್ಮನೆ ಇಲ್ಲಿ ಬರಕ್ಕೆ ಹೋಗ್ಬೇಡ. ನಾನು 2 ಮಕ್ಕಳನ್ನ ಕರ್ಕೊಂಡ್ ಬರ್ತೀನಿ ನೋಡಿ. ಮತ್ತೆ ಹೆಂಗ? ಇಲ್ಲ ರೀ, ನಾನು ನಾಳೆ ಬರಕತ್ತಿದ್ದೆ. ಅವಾಗ ಹಂಗ ಅಂದ್ರೆ 2-3 ಬೇರೆ ಹೋದ್ನೆ ಪೈಕನಿಗೆ. ಅಕ್ಕಿ ಹಂಗ ಅನ್ಸೈತ್ರಿ. ಇಲ್ಲ ಆರಾಮದಿದ್ರಿ. ಇಲ್ಲ ನಾಳೆ ಬರ್ತೀನಿ ಹುಡುಗನ್ ಕರ್ಕೊಂಡ್ ಬರ್ತೀನಿ ನಾಳೆ. ನಾಳೆ ಬರಲಿಲ್ಲ ಅಂದ್ರೆ ಮತ್ತೆ ನಾನು ನನ್ನ ಮಕ್ಕಳು ನಾಟಕ ಕರ್ಕೊಂಡು ನೀನು ಅಲ್ಲೇ ಬಿಟ್ಟು ಬರ್ತೀನಿ. ಮತ್ತೆ ಅದು ಮುಂದೆ ಏನಾಗುತ್ತೆ ನೋಡು. ಸಾಕಾಗಿ ಹೋಗೈತಿ ನನಗೂ. ದಿನ ಒಂದ್ಕೊಂಡು ಫೋನ್ ಹಚ್ಚಿ ಬಾ 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 ಅಂತ ಕರೆಯಕ್ಕೆ ಇಲ್ಲಿ ನೋಡ್ರೆ ಬಿಟ್ಟು ಬರಕ್ಕೆ ನೀನು ಕರ್ಕೊಂಡ್ ಬರಕ್ಕೆ ಸತ್ ನನಗೆ ಪುರ್ಸತ್ತಿಲ್ಲ. ಹೋಗ್ಯಾಳ ಬರ್ತಾ ಬಿಡು ಅಂತಂದ್ರೆ ಇನ್ನೂ ಬರಕ್ಕೆ ನಾಳೆ ತನಕ ನೋಡ್ತೀನಿ, ಸಂಜೆ ತನಕ. ನಾಳೆನಾರು ಬರಲಿಲ್ಲ ಅಂದ್ರೆ ಅದು ಕತಿನ ಬೇರೆ ಆಗುತ್ತೆ. ಆತ್ರಿ, ನಾ ಮುಂಜಾನೆ ಜಲ್ದಿನ ಬಿಟ್ಟು ಬಿಡ್ತೀನಿ. ವಿಜಯವಾ ಮಗಳ, ಹೇಳ್ರಿ ಕಾಕರ. ನೋಡ್ವಾ ನಾಳೆ ಮುಂಜಾನೆ ಒಟ್ಟು ಬಡ ನಿಮ್ಮ ಚಿಗವನ್ನ ಸಜ್ಜು ಮಾಡಿ ಹುಡ್ರನ್ನ ಸಜ್ಜು ಮಾಡಿ ಬಡ ಹೊಂಟಿಟ್ಲೆ ಬಸ್ ಹತ್ತಿಸ್ ಕಳ್ಸಿ ಬಿಡವ. ಹೊತ್ತು ಮುಳುಗದ್ರಾಗ ಮಳಿ ಮಾರು ಊರಿಗೆ ಬಂದು ಮುಟ್ಕೊಂತಾಳ. ಮತ್ತಿಲ್ಲ ಅಂದ್ರೆ ಮಳಿ ಬಂತು ಆದಾತು ಸುಡುಗಾಡು ಸೊಂಟಿಕೊಂಬಂತಂದು ಮತ್ತಿನ ಒಂದು ನಾವು ಮಾಡ್ಕೊಂಡು ಕುಂದಿರ್ತಾಳ. ಅದಕ್ಕೆ ಜಲ್ದಿ ಸಾಯಂಕಾಲನತ್ತೆ ಸುಡುಗಾಡು ಮಳಿ 1 ಗಂಟೆ ಬಿಟ್ಬಿಟ್ಟೈತೆ. ಸಾಯಂಕಾಲನಷ್ಟೊತ್ತಿಗೆ ಊರು ಮುಟ್ತಾಳ. ಜಲ್ದಿನೇ ಎಬ್ಬಿಸಿ ಬಡ ಸಜ್ಜು ಮಾಡಿ ಹುಡ್ರನ್ನ ಕಳಿಸ್ಬಿಡವ. ಹ್ಞೂ ಕಾಕರ, ಏನ್ ಚಿಂತೆ ಮಾಡ್ರಿ. ನಾಳೆ ಮುಂಜಾನೆ ನಸಿನಾಗ ಎದ್ದಕ್ಕೆ ಒಡ ಉಪ್ಪಿಟ್ಟು ತಿರುವಿಟ್ಟು ತಿನಿಸಿ ಬಸ್ ಹತ್ತಿ ಸ್ನಾನ ಹೋಗಿ ಬಸ್ ಸ್ಟ್ಯಾಂಡ್ ಹೋಗಿ ಬಸ್ ಹತ್ತಿಸ್ ಕಳ್ಸಿ ಬರ್ತೀನಿ ತೋರಿ. ನೀವು ಚಿಂತೆ ಮಾಡ್ಬೇಡ್ರಿ. ಇಲ್ಲ ಫೋನ್. ಹ್ಞೂ ಕಾಕರ. ಅಲ್ಲ ಎಷ್ಟಿದ್ದಿ ನೀನು? ನಾನೇನು ಹೇಳಿನಿ ನೀನೇ ಹೇಳ್ದೆ. ಅಲ್ಲ ನಾ ಹೇಳ್ದಷ್ಟು ಹೇಳಕ್ಕಾಗಲ್ಲ ನಿನಗ. ಅಲ್ಲ ನೀನು ಹಿಂಗೆ ಹೇಳಂತ ನಿನಗೆ ಎಷ್ಟು ಧೈರ್ಯ ಇದ್ದಿತ್ತು ನಿನಗೆ? ತಡಿ ಅವ್ರು ಹೇಳ್ತೀನಿ ತಡಿ. ಹೇಳೋಗ್ರಿ ಚಿಕ್ಕಮ್ಮರ, ಏನು ನಾನೇನು ನೀವು ಅಂದಂಗೆ ಅನಿಸ್ಕೊಂಡ್ರೆ ನಿಮ್ಮ ಮನೆಗೆ ಆನಂದ ತಿಳ್ಕೊಂಡ್ರೆ ಬಂದು ಇಷ್ಟು ದಿವಸ ಆಯ್ತು ಒಂದಿನ ಹೌದಂದಿಲ್ಲ ಅಲ್ಲಂದಿಲ್ಲ ಒಂದು ಪಾಪ ಅನ್ನಂಗಿಲ್ಲ. ಬರೀ ಕೆಲಸ ಮಾಡಿಸ್ಕೊಳಕ್ ಒಂದು ನಮ್ಮನೆ ಆಳಿಗೆ ಹೇಳ್ದಂಗೆ ಹೇಳ್ತೀರಿ. ಹೋಲ್ ಬಿಡು, ನಾನು ಏನೋ ಗಂಡನ ಮನೆಯಾಗ ದನ್ಕೊಂಬಂದಿರ್ತಾರೆ, ಕೆಲಸ ಹೇಳ್ಬಾರ್ದು ಇರಲಿ ಚಂದಿಗೆ ಅಂತಂದ್ರೆ ಅಲ್ಲಿ ದಿಮಾಕದ ಮಾತುಗಳು ಬೇರೆ. ಯಾಕ್ರಿ ಚಿಕ್ಕಮ್ಮರ, ನಾನು ನಿಮ್ಮಂಗೆ ಮನೆ ಸಸಿರಿ ನೀವು ಹೆಂಗೆ ಅಲ್ಲಿ ಸಾಕಾಗೈತೆ ಅಂದ್ರೆ ನಮಗೂ ಸಾಕಾಗಿರುತ್ತೆ. ಏನೋ 4 ದಿವಸ ಲಗ್ನ ಮನೆಗೆ ಹೋಗಿ ಬಂದಿನಿ ಅಂದ್ರೆ ಒಂದು ರೊಟ್ಟಿ ಮಾಡಿಲ್ಲ ಒಂದು ಏನಿಲ್ಲ ಅಲ್ರಿ. ನಮ್ಮನೆ ಹೆಂಗೆ ನನಗೂ ಸಾಕಾಗೈತ್ರಿ ಚಿಕ್ಕಮ್ಮರ. ನನಗೂ ಆಗಲ್ರಿ ಕೈಯಾಗ ಈಗ ಕೆಲಸ ಮುಕ್ಳಿದ್ರೆ ನನಗೂ ಜಗ್ಗಿರ್ತಾವ. ನನಗೂ ಈ ಸುಳ್ಳು ಹೇಳಕ್ಕೂ ನನಗೆ ಆಗಲ್ರಿ. ನಾನು ನಿಮ್ಮ ಕಾಕರಿದ್ರೆ ಸುಳ್ಳು ಹೇಳು ಅದು ಹೇಳು ಇದು ಹೇಳು ಅಂತ ಹೇಳ್ಕೊಬೇಡ್ರಿ. ಪಾಪ ಅವ್ರು ನನ್ನ ಮೇಲೆ ನಂಬಿಕೆ ಇಟ್ಟಾರೆ. ಅವ್ರು ನಾ ಏನು ಸುಳ್ಳು ನೀವು ಹೇಳಿದ್ದನ್ನು ಹೇಳಿದ್ರು ಅವ್ರು ನಂಬ್ತಾರೆ. ಈಗ ಇನ್ನೂ ಸುಳ್ಳು ಅವ್ರನ್ನ ಎಷ್ಟಂತ ಸುಳ್ಳು ಹೇಳ್ಕೊಳ್ರಿ. ನಾ ಇನ್ಮೇಲೆ ಸುಳ್ಳು ಹೇಳಂಗಿಲ್ಲ ನೋಡ್ರಿ ಚಿಕ್ಕಮ್ಮರ. ನಾ ಎದ್ದೆ ಸತ್ತೇನೆ ಹೇಳ್ತೀನಿ. ಬೇಕಿದ್ರೆ ಏನಾರ ಮಾಡ್ಕೊರಿ. ಅತ್ತೆರಿಗೆ ಹೇಳ್ತೀರಾ ಹೇಳೋರಿ, ಯಾರು ಹೇಳ್ಕೊತಾರೆ ಹೇಳ್ಕೊರಿ. ಎಷ್ಟಿದ್ದೀನಿ ನೀನು? ನಾ ಊರಿಗೆ ಹೋಗೋದ್ರಾಗ ನಮ್ಮ ಅವ್ಗೆ ಹೆಂಗೆ ಫಿಟ್ಟಿಂಗ್ ಇಡ್ಬೇಕು, ಹೆಂಗೆ ಮಾಡ್ಬೇಕು ನಿನಗ ಅಂತಂದು ಹೇಳೇ ಹೋಗ್ತೀನಿ. ಅಲ್ಲ ನಮ್ಮ ಅತ್ತಿ ನನ್ನ ತನ್ನಂತೆ ಮಲಗಿಸ್ಕೊಂಡು ಗೊರ್ರ ಅಂತ ಗುರುಕಿ ಹೊಡೆಯಾತ. ನಂಗೆ ನೋಡಿದ್ರೆ ನಿದ್ದೆರ ಬರೋವಲ್ತು. ಅಲ್ಲ ಅಷ್ಟೇ ಮದುವೆ ಆಗಿವಿ, ಏನೋ ಗಣ್ಣ ಐತಿ ಮಾತಾಡ್ಕೊಂತ ಇರ್ತಾವ. ಒಂದೊಂದರ ಬೇಡನ ಹೇಳ್ಕೊಂಡು ತನ್ನಂತೆ ಮಲಗಿಸ್ಕೊಂಡ. ಮಾವನ ಕೋಣಿ ಇದಾನ ಮತ್ತೆ ಇದ ಅನ್ಸುತ್ತ. ಹಾಳಾದ ನೀರು ತುಂಬಿಟ್ಕೊಳ್ಳಿಲ್ಲ. ಹಿಡ್ಕೊಂಡು ಬಿಸಿಲು ಅಲ್ಲ ಬಿಸಿಲು ಅಂತ ಬ್ಯಾಸಿಗೆಗೆ ಎಷ್ಟು ನೀರು ಕುಡಿದ್ರು. ಈಕಿ ಪಾರ್ವತಿ ಏನ್ ಮಾಡ್ತಾಕಿ? ಏ ಮಾವ ಮಾವ ಏ ಮಾವ, ಅಯ್ಯೋ 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 ಅಯ್ಯೋ, ಚಲೋ ದಿವಸ ನೋಡಿ ಇವ್ರಿಬ್ಬರನ್ನು ಒಂದ ಕೊನೆ ಬಿಡ್ಬೇಕಂತೇಳಿ ಇವ್ರು ಬೇರೆ ಬೇರೆ ಇಟ್ರೆ ಈಕಿ ನೋಡು ಹುಡುಕೊಂಡ ಅವ್ರ ಮಾವನ ಅಂತೇಳಿ. ಇವ ನಾ ಬಂದೆ ಚಲೋ ಆತ. ಇಲ್ಲಾಂದ್ರೆ ಏನು ಅನಾಹುತ. ದಿವಸ ಸರಿ ಇಲ್ದಾಗ ಇವರಿಬ್ರು ಏನಾರ ಇದ ಎಂಟ್ಬೇಕಂತ ಮಕ್ಕಳು ಹುಟ್ರೆ ನಾ ಏನು ಮಾಡ್ಲಿ ಹೇಳು. ಅಯ್ಯೋ ದೇವ್ರಿ, ಏನು ಮಾಡ್ಲಪ್ಪ ಈಗ? ಪಾರ್ವತಿ ಈ ಎದಕ್ಕೆ ಇಷ್ಟೊತ್ತಿಗೆ ಬಂದಿ? ಅಯ್ಯೋ ಮಾವ, ಅಲ್ಲೇ ಕುತ್ಕೊಂಡು ಮಾತಾಡ್ತಿಲ್ಲ, ಬಾಯಿ ಜಲ್ದಿ ಹೊರಗೆ ಬಾಯ್ಲಿ. ಇಷ್ಟೊತ್ತಿಗೆ ಎದಕ್ಕೆ ಬಂದಿ ಪಾರ್ವತಿ? ಹೋಮಕ್ಕೋ ಸಾಕಾಗಿಲ್ಲ ಅದು ಅನ್ಕೊಂಡು. ನನಗಂತೂ ಯಪ್ಪ ಸಾಕಾಗ್ಬಿಟ್ಟು ನಿಂತು ಕಣ್ಣು ಹಂಗೆ ಇಳ್ಯಾಕತ್ತವು. ಅಯ್ಯೋ ಮಾವ, ಮಕ್ಕಳು ನಿದ್ದಿಂದ ನಂಗರ ನಿದ್ದಿನೇ ಬರುವಲ್ತು. ನಂಗೆ ನಿನ್ನ ಕೂಟ ಮಾತಾಡ್ಬೇಕು ಅನ್ಸಕತ್ತೈತಿ. ಹೊರಗೆ ಹೋಗಿ ಮಾತಾಡೋಣ ಬಾ. ಹೊರಗೆ ಹೋಗ್ಯ
ಇಷ್ಟೊತ್ತಿನ ಬಾಗ್ಲ ತೆಗೆದ್ರು ಯಾರು ಅಂತ ಕೇಳ್ತಾರ, ಈ ಹೊರಗೆ ಹೋದ್ರೆ ಬೈತಾರ. ಅಯ್ಯೋ ನಾ ಶಬ್ದ ಆಗ್ಲಾರ್ದಂಗೆ ಬಾಲ ತೆಗಿತೀನಿ. ಬಾ ಮಾಮ ಹೊರಗು ಮಾತಾಡೋಣ. ನಡಿ. ಏನವ ಹುಡುಗರು ಕಲಿಗಾಲ ಕಲಿಗಾಲ. ಮಾಡ್ತೀನಿ ತಡಿ. ಈ ಲಕ್ಷ್ಮಿ ಲಕ್ಷ್ಮಿ ಇವು ಯಾರು ಹಂದಿ ತಿಂದು ಬಿದ್ಕೊಂಡ್ಬಿಟ್ಟವು. ಮನೆಗೆ ಏನಕ್ಕತ್ತ ಅನ್ನೋದು ಅರಿವಿಲ್ಲ. ನೋಡಿಕಿನ್ನ ಆಕಿ ಕಾವಲು ಕಾಯಿಲ್ಲ ಅಂತ ಆಕಿನ ಬಗ್ಲ ಮಲಗಿಸಿದ್ರೆ ಆಕಿ ಎದ್ದಿಲ್ ಹೊರಗೆ ಬಂದ ಸತ್ಯಕ್ಕೂ ಅರಿವಿಲ್ಲಿಕಿಗೆ ಹೆಂಗ್ ಬಿಡ್ಕೊಂಡ. ಏ ಲಕ್ಷ್ಮಿ, ಏನ್ರಿ ಹೇಳ್ತೀರ? ಅಪ್ಪ ಸಾಕಾಗ್ಬಿಟ್ಟೈತ್ರಿ ಹೇಳ್ತೀರ. ನಾನು ಕಣ್ಣಂಗೆ ಹೇಳಿತು. ಎದಕ್ಕೆ ಹೇಳ್ತೀರ ಇಷ್ಟೊತ್ನಾಗ? ಏನತ್ತ? ಅಲ್ಲ ನಿನ್ ಬಗ್ಲಾಗ ನಿನ್ ಸೊಸಿನ ಮಲಗಿ ಸಿಕ್ತಿಲ್ಲ? ಇಲ್ಲ ಇಲ್ಲ ನಿನ್ ಸೊಸಿ. ಅಯ್ಯೋ ದೇವ್ರಿ, ನನ್ ಬಗ್ಲಾಗ ಮಕ್ಕೊಂಡಿದ್ರಿ. ಎಲ್ಲಿ ಹೋಗ್ಲಿಕ್ಕೆ? ನಾನ ಬಾಜುಕ್ ಮಲಗಿಸ್ಕೊಂಡಿನ್ರಿ. ಎಲ್ಲಿ ಹೋಗ್ಲಿ ಇಷ್ಟೊತ್ನಾಗ? ಗೊತ್ತು. ಅಯ್ಯೋ ಯಾಡಾಗೈತಿ ಇಷ್ಟೊತ್ನಾಗ? ಅದಕ್ಕೆ ಎಲ್ಲಿ ಹೋಗ್ಲಿಕ್ಕೆ? ಅಯ್ಯ ಹತ್ತೀರ ಬಾತ್ರೂಮ್ ಹೋಗಿರ್ಬೇಕ್ರಿ ಪಾಪ. ಮುಂಜೆ ಏನಂತ ಹುಡುಗಿ ನಿಂತ ನಿಂತು ಒಂದಕ್ಕ ಇಲ್ಲ ಅಂದ್ರೆ ಹೊಟ್ಟಿ ಪಟ್ಟಿ ಸರಿ ಐತೆ ಎಲ್ಲ ಹೋಗಿರ್ತಾಡ್ರಿ. ಯಾಕೆ ಇಷ್ಟು ಗಾಬರಿಗಿರಿ ಐತೀರ? ಅಯ್ಯೋ 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 ದಾಳಿ ಹೊಡ್ಕೊಂಡು ಹೋಗ್ಲಿ. ಯಾ ಬಾತ್ರೂಮ್ ಹೋಗಿಲ್ಲ. ನಿನ್ ಸೊಸಿ ಇಲ್ಲಿ ಬಂದು ಕದ್ದು ಬಂದು ನಿನ್ ಮಗನ ಕರ್ಕೊಂಡು ಹೋಗ್ಯಾಳ. ಅತ್ತೀರ ನನ್ ಸೊಸಿ ಇಬ್ರು ಹೋದ್ರ? ಎಲ್ಲಿ ಹೋದ್ರಿ ಅತ್ತೀರ? ಅತ್ತ ಹೋದ್ರು. ಅದಕ್ಕೆ ಎಪ್ಸಿನಿ ಬಾ ಹೋಗಂಬ. ಇವಾ ಕಾಯಿ ಅಂದ್ರೆ ಇವ್ರು ಹಿಂಗ ಮಾಡಿದ್ರಂದ್ರೆ ಇವ್ರು ಹೊತ್ತನ್ಯಾಗ ಇಲ್ಲೋಡು ಹೊತ್ತು ಸರಿಗಿಲ್ದಾಗ ಏನಾರ ಇವ್ರಿಬ್ರು ಹಿಂಗ ಮಾಡಿದ್ರಂದ್ರೆ ನೋಡು ಹುಟ್ಟ ಮೊಮ್ಮಕ್ಕಳು ಹೆಂಟ್ಬೇಕಂತ ಹುಡ್ತಾವ. ಹುಷಾರ. ಹೋಗ್ ಬಾರ್ಲಿ ಹೋಗು. ನಡಿ ನಿನಗೆ ಹೇಳ್ದೇನೆ ಬಾ ಹೋಗಂಬ. ನಡ್ರಿ ಅತ್ತೀರ ಏನಾರ ಅನಾಹುತ ಆಗೈತೆ ನಡ್ರಿ. ಯಪ್ಪ ದೇವ್ರೆ, ಇವ್ರನ್ನೇನ್ ಸರಿಗೆ ಗಂಟು ಹಾಕೊಳ್ಳೋದಂತ ಬಾಕಿ ಉಳಿತ್ ನಡಿ.